ಇರುವಂತಹ ಗೋವನ್ನು ನಾವು ಶ್ರದ್ಧೆಯಿಂದ ಅದರಲ್ಲಿ 33 ಕೋಟಿ ದೇವತೆಗಳಿದ್ದಾರೆ ಎನ್ನುವಂತಹ ದೃಷ್ಟಿಯಿಂದ ಅದನ್ನ ಬಹಳ ಪೂಜನೀಯ ಸ್ಥಾನದಲ್ಲಿ ಇಟ್ಟಿದ್ದೇವೆ. ಅದಕ್ಕೆ ನೀವು ಅಕ್ರಮವಾಗಿ ಹೇಗೆ ಬೇಕಾದರೂ ಕಳ್ಳರಿಗೆ ನೀವು ಮತ್ತೆ ಅದಕ್ಕೆ ಸಹಕಾರವನ್ನು ಕೊಡ್ತೀರಿ ಅಂತ ಹೇಳಿದ್ರೆ, ನಾವಿತ್ತು ಸಾಂಕೇತಿಕವಾಗಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳಾಗ್ತಾ ಇದೆ. ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನೀವು ಬಜರಂಗಿ 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 ಗೋಹತ್ಯೆ ನಿಷೇಧ ಕಾನೂನು ಮತ್ತು ಬಹುಸಂಖ್ಯಾತರ ಭಾವನೆಗಳಿಗೆ ಬೆಲೆ ಕೊಟ್ಟು ಹಿಂದಿನ ಸರ್ಕಾರ ಗೋಹತ್ಯೆ ನಿಷೇಧ ಕಾನೂನನ್ನ ಕಾಯ್ದೆ ತಂದಿತ್ತು. ಅದರಲ್ಲಿ ಜಾನುವಾರುಗಳನ್ನ ಗೋವನ್ನ ಅಕ್ರಮವಾಗಿ ಕೊಂಡೋಗಬಾರದು ಮತ್ತು ಅಕ್ರಮವಾಗಿ ಕಸಾಯಿಖಾನೆಗಳಿರ್ಬೋದು ಅಥವಾ ಅಕ್ರಮವಾದಂತಹ ಸಾಗಾಟ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಕಠಿಣವಾದಂತಹ ಕಾನೂನು ಇತ್ತು. ಅದು ಜಪ್ತಿ ಇರ್ಬೋದು, ಮುಟ್ಟುಗೋಲು ಇರ್ಬೋದು, ಈ ರೀತಿಯಾಗಿ ನಡೀತಾ ಇತ್ತು. ಸರ್ಕಾರ ಇವತ್ತು ಆ ಗೋಹತ್ಯೆ ನಿಷೇಧ ಕಾನೂನು ಏನಿದೆ ಅದನ್ನ ಒಂದಷ್ಟು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಂಗಳೂರು ಮತ್ತು ಉಡುಪಿಯನ್ನ ಕೇಂದ್ರವಾಗಿಟ್ಟುಕೊಂಡು ಇವತ್ತು ಸುಮಾರು ಸರ್ಕಾರ ಬಂದಾಗಿನಿಂದ ಇಲ್ಲಿ ಶಾಂತಿ ನೆಲೆಸಬೇಕೆನ್ನುವಂತಹ ದೃಷ್ಟಿಯಿಂದ ಅದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಸಮಿತಿಗಳಿರ್ಬೋದು, ಸತ್ಯಶೋಧನಾ ಸಮಿತಿ ಇರ್ಬೋದು ಅಥವಾ ಇಲ್ಲಿಯ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ವರ್ಗಾವಣೆ ಮಾಡಿಕೊಂಡಿರ್ಬೋದು. ಅದಕ್ಕೋಸ್ಕರ ಬಹಳ ಶ್ರಮವನ್ನ ಪಟ್ಟಿತ್ತು. ಯಾಕೆಂತ ಕೇಳಿದ್ರೆ ಇಲ್ಲಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ಕರಾವಳಿ ಭಾಗಗಳಲ್ಲಿ ಶಾಂತಿ ನೆಲೆಸಬೇಕು, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕೆನ್ನುವಂತಹ ದೃಷ್ಟಿಯಿಂದ. ಆದ್ರೆ ಇಲ್ಲಿ ಶಾಂತಿ ಹೇಗೆ ನೆಲೆಸಬೇಕಂತ ಕೇಳಿದ್ರೆ ನಮಗೆಲ್ಲ ಗೊತ್ತಿದ್ದಂತ ವಿಚಾರ. ಇವತ್ತು ಈ ಒಟ್ಟು ಕರಾವಳಿಯಲ್ಲಿ ಇಲ್ಲಿ ತನಕ ಆದಂತಹ ಯಾವುದೇ ಅದು ಸಮಾಜದಲ್ಲಿ ಶಾಂತಿ ಕದಡುವಂತಹ ಮುಖ್ಯ ಕಾರಣಗಳು ಯಾವುದಂತ ಕೇಳಿದ್ರೆ ಅದು ಗೋವಿನ ವಿಚಾರ. ಗೋವನ್ನ ಅಕ್ರಮವಾಗಿ ನೀವು ಸಾಗಾಟ ಮಾಡ್ತೀರಿ, ಗೋವನ್ನ ಬೇಕಾದಲ್ಲಿ ಕಸಾಯಿಖಾನೆಗಳನ್ನ ನೀವು ಮಾಡ್ತೀರಿ ಅಂತ ಹೇಳಿದ್ರೆ ಹಿಂದೂ ಭಾವನೆಗಳಿಗೆ, ಹಿಂದೂ ಶ್ರದ್ಧೆಗಳಿಗೆ ನೋವಾಗ್ತದೆ. ಆವಾಗ ಹಿಂದೂ ಸಮಾಜ ಅದಕ್ಕೆ ಪ್ರತಿಕ್ರಿಯೆಗಳು ಅಥವಾ ಅದಕ್ಕೆ ಬೇಕಾದಂತಹ ಹೋರಾಟಗಳಾಗುತ್ತೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿ ಆಗ್ಲಿಕ್ಕೆ ಕಾರಣ ಆಗ್ಬೋದು. ಆದ್ರೆ ಇವತ್ತು ನೀವು ಸಡಿಲಿಕೆಯನ್ನ ನಿಯಮವನ್ನ ಅಥವಾ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಅದನ್ನ ತಿದ್ದುಪಡಿ ಮಾಡುವಂತ ನೀವು ಹೊರಟಿದ್ದೀರಿ ಅಂತ ಹೇಳಿದ್ರೆ, ಒಂದು ಕಡೆ ನೀವು ಶಾಂತಿ ವ್ಯವಸ್ಥೆ ಕಾಪಾಡಬೇಕು, ಶಾಂತಿ ನೆಲೆಸಬೇಕೆನ್ನುವಂತಹ ದೃಷ್ಟಿಯಿಂದ ಅದಕ್ಕೆ ಬೇಕಾದಂತಹ ಯಾವ ಸಮಿತಿಗಳು, ಅದಕ್ಕೆ ಬೇಕಾದಂತಹ ಕ್ರಮಗಳು ಎಲ್ಲವನ್ನ ಒಂದು ಕಡೆ ಮಾಡ್ತೀರಿ. ಆದ್ರೆ ಇನ್ನೊಂದು ಕಡೆ ನೀವು ಮತ್ತೆ ಗೋವನ್ನ ಅಕ್ರಮ ಎಲ್ಲಿ ಬೇಕಾದ್ರೂ ಸಾಗಾಟ ಮಾಡಬಹುದು, ಹೇಗೆ ಬೇಕಾದ್ರೂ ಸಾಗಾಟ ಮಾಡಬಹುದು, ಯಾವ ರೀತಿಯಾಗಿ ಬೇಕಾದ್ರೂ ಕಸಾಯಿಖಾನೆಗಳನ್ನ ಮಾಡಬಹುದು ಎನ್ನುವುದರ ಬಗ್ಗೆ ನಿಯಮಗಳನ್ನ ಅಥವಾ ಕಾನೂನು ಏನಿದೆ ಅದನ್ನ ತಿದ್ದುಪಡಿ ಮಾಡ್ತೀರಿ.